ಕರ್ನಾಟಕದಲ್ಲಿನ ಸಿದ್ದರಾಮಯ್ಯ ಸರ್ಕಾರ 138 ಸದಸ್ಯ ಬಲದೊಂದಿಗೆ ಸದ್ಯಕ್ಕೆ ಬಂಡೆಯಂತೆ ಸೇಫ್ ಆಗಿದೆ. ಬಂಡೆ ಅನ್ನೋ ಪದ ಬಳಕೆ ಮಾಡ್ತಿರೋದಕ್ಕೂ ಕೂಡ ಅದರದ್ದೇ ಆದ ಅರ್ಥ ಇದೆ. ಈ 138 ಶಾಸಕರ ಬಲ ಇದ್ರೂ ಕೂಡ ಆ ಬಂಡೆಯಂತಹ ಬಲವನ್ನ ಒಡೆಯೋದಕ್ಕೆ ಇದೀಗ ಡೈನಮೈಟ್ ಅನ್ನ ಕೈಯಲ್ಲಿ ಹಿಡಿದಂತೆ ಕಾಣ್ತಾ ಇದೆ ಖುದ್ದು ಕನಕಪುರದ ಬಂಡೆ, ಅರ್ಥಾತ್ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಡಿಕೆ ಶಿವಕುಮಾರ್. ಆದ್ರೆ ಅವರ ಲೇಟೆಸ್ಟ್ ಅವತಾರವನ್ನ ಕಂಡ್ರೆ ಬಹಳಷ್ಟು ಜನರಿಗೆ ಕಾಡ್ತಾ ಇರೋ ಪ್ರಶ್ನೆ, ಡಿಕೆ ಶಿವಕುಮಾರ್ ಕರ್ನಾಟಕದ ಪಾಲಿನ ಶಿಂಧೆ ಆಗ್ತಿದ್ದಾರಾ ಅನ್ನೋ ಅನುಮಾನ. ಅಂದ್ರೆ ಕಾಂಗ್ರೆಸ್ನ ಸದ್ಯಕ್ಕೆ ಅಸ್ತಿತ್ವದಲ್ಲಿರುವ ಸರ್ಕಾರವನ್ನ ಕೆಡವಿ ಬಿಜೆಪಿ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗೋ ಕನಸನ್ನ ನನಸು ಮಾಡಿಕೊಳ್ಳುವ ಅಜೆಂಡಾವನ್ನ ಮುನ್ನೆಲೆಗೆ ತರ್ತಿದ್ದಾರಾ ಡಿಕೆ ಶಿವಕುಮಾರ್. ಮಹಾರಾಷ್ಟ್ರದಲ್ಲಿ ಆಗಿದ್ದು ಹೀಗೇನೆ. ಆದ್ರೆ ಮಹಾರಾಷ್ಟ್ರದಲ್ಲಿ ಆದ ರಾಜಕೀಯ ಪಲ್ಲಟ ನಮ್ಮ ರಾಜ್ಯದಲ್ಲಿ ಆಗ್ಲಿಕ್ಕೆ ಸಾಧ್ಯನಾ? ಅಂದುಕೊಂಡಷ್ಟು ಈಸಿ ಟಾಸ್ಕ್ ಇದು ಅನ್ನೋ ಪ್ರಶ್ನೆಗೆ ಅಷ್ಟೇ ಸ್ಪಷ್ಟವಾದ ಉತ್ತರ ಖಡಾಖಂಡಿತವಾಗಿಯೂ ಈಸಿ ಇಲ್ಲ ಅನ್ನೋದು. ಒಟ್ಟಾರೆಯಾಗಿ ಡಿಕೆ ಶಿವಕುಮಾರ್ ಅವರ ಈ ಬದಲಾದ ವರ್ಚಸ್ಸು, ಆ ವರ್ಚಸ್ಸಿನ ಹಿಂದೆ ಇರುವ ಲೆಕ್ಕಾಚಾರಗಳು, ಶಿಂಧೆ ಆಗ್ಲಿಕ್ಕೆ ಅವಕಾಶಗಳು ಇದೆಯಾ, ಎಲ್ಲದರ ಒಂದು ವರದಿ ನಿಮ್ಮ ಮುಂದೆ. ಡಿಕೆನೇ ಕರ್ನಾಟಕದ ಏಕನಾಥ್ ಶಿಂಧೆ. ಏಕನಾಥ್ ಶಿಂಧೆ ಅವರದ್ದು ಯಾವ ರೀತಿಯಲ್ಲಿ ಒಂದು ಕ್ಷಿಪಣಿಯಾದಂತಹ ಬದಲಾವಣೆಗಳಾಯ್ತು, ಆ ರೀತಿಯನ್ನ ಡೆವಲಪ್ಮೆಂಟ್ ಆಗ್ಬೋದು ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ಒಂದು ರೀತಿ ಎಲ್ಲೋ ಒಂದು ಕಡೆ ನಮಗೆ ಕಾಣ್ತಾ ಇದೆ. ಕೈ ಕ್ಷಿಪ್ರ ಕ್ರಾಂತಿಗೆ ರೆಡಿಯಾಗಿದ್ಯಾ ಸ್ಕೆಚ್? ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಏಕನಾಥ್ ಶಿಂಧೆ ಅವರು, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ರು ಇರ್ಬೋದು. ಇಲ್ಲಿ ಖುದ್ದು ಬಿಜೆಪಿ ಪ್ರಮುಖರೇ ಹೀಗೆ ಏಕನಾಥ್ ಶಿಂಧೆ ಸಿಕ್ಕಿಬಿಟ್ಟಿದ್ದಾರೆ ಅಂತ ಸಂಭ್ರಮಿಸ್ತಾ ಇರೋದನ್ನ ನೋಡಿದ್ರೆ ಫಿಕ್ಸ್ ಮಹಾರಾಷ್ಟ್ರ ಎಪಿಸೋಡ್. ಅಲ್ಲಿ ಶಿವಸೇನೆಗೆ ಕೈಕೊಟ್ಟು ಬಿಜೆಪಿ ಮಡಿಲು ಸೇರಿದ ಏಕನಾಥ್ ಶಿಂಧೆಯೇ ಈಗ ಇಂತಹ ಆಟಗಳಿಗೊಂಥರ ರೋಲ್ ಮಾಡೆಲ್. ಹಾಗೆ ಕರ್ನಾಟಕದ ಮಟ್ಟಿಗೆ ಶಿಂಧೆ ರೋಲ್ ನಿರ್ವಹಿಸೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ರೆಡಿ ಆಗಿರುವ ಬಗ್ಗೆ ಸ್ವತಃ ಕಮಲ ನೇತಾರರೇ ಕೊಟ್ಟಿದ್ದಾರೆ ಕ್ಲೂ. ಬಹುಶಃ ಕರ್ನಾಟಕದಲ್ಲಿ ಕೂಡ ಯಾವ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂಧೆ ಅವರದ್ದು ಯಾವ ರೀತಿಯಲ್ಲಿ ಒಂದು ಕ್ಷಿಪಣಿಯಾದಂತಹ ಬದಲಾವಣೆಗಳಾಯ್ತು, ಆ ರೀತಿಯನ್ನ ಡೆವಲಪ್ಮೆಂಟ್ ಆಗ್ಬೋದು ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ಒಂದು ರೀತಿ ಎಲ್ಲೋ ಒಂದು ಕಡೆ ನಮಗೆ ಕಾಣ್ತಾ ಇದೆ. ಒಂದ್ ಕಡೆ ಎಐಸಿಸಿ ಪ್ರಮುಖ ಅಭಿಪ್ರಾಯಕ್ಕೂ ಕ್ಯಾರಿ ಎನ್ನದೆ ಕುಂಭಮೇಳದಲ್ಲಿ ಕುಟುಂಬ ಸಮೇತ ಮಿಂದೆಂದ ಡಿಕೆ. ಅದಾದ ಮೇಲೆ ಬಿಜೆಪಿಯವರೇ ನಾಚುವಂತೆ ಮೆರೆತಿರುವುದು ಪ್ರಖರ ಹಿಂದುತ್ವ. ಟಿ ನರಸೀಪುರ ಕುಂಭಮೇಳದಿಂದ ಹಿಡಿದು ಮೊನ್ನೆ ಕೊಯಮತ್ತೂರಿನಲ್ಲಿ ಜಗ್ಗಿ ವಾಸುದೇವ್ ಆಯೋಜಿಸಿದ ಶಿವರಾತ್ರಿ ಮಹೋತ್ಸವದಲ್ಲಿ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಳ್ಳುವ ಮಟ್ಟಕ್ಕೆ ಡಿಕೆಶಿ ಕೈಗೆ ಮೆತ್ತಿಕೊಂಡಿದ್ದು ಕೇಸರಿ ಬಣ್ಣ. ಮೊದಲೇ ಆರ್ಎಸ್ಎಸ್ ಸಿಂಪಥೈಸರ್ ಜಗ್ಗಿ ವಾಸುದೇವ್ ಕಾರ್ಯಕ್ರಮಕ್ಕೆ ಡಿಕೆ ಹೋದಾಗಲೇ ಅವರ ಮೇಲೆ ಪಾರ್ಟಿಯೊಳಗೆ ಫಿಟ್ ಆಗಿದ್ದು ಆಕ್ಷೇಪಗಳ ಎಫ್ಐಆರ್. ಆದ್ರೂ ಬಾಯ್ಬಿಟ್ಟು ಹೇಳಂಗಿಲ್ಲ, ಸುಮ್ಮನೆ ಇರಂಗೂ ಇಲ್ಲ. ಕೈನಲ್ಲಿ ಇಕ್ಕಟ್ಟಿನ ಸ್ಥಿತಿ. ಇಷ್ಟೆಲ್ಲ ಆದ್ಮೇಲೂ ಡಿಕೆಶಿ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದು ಸಹ ಅದೇ ಗತ್ತು ಗೈರತ್ತಿನ ಜೊತೆ. ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಡಿಕೆ ಮನಸ್ಥಿತಿ ಅಬ್ಸರ್ವ್ ಮಾಡಿದ್ರೆ ಕಂಡು ಬಂದಿದ್ದು ಡೋಂಟ್ ಕೇರ್ ನೇಚರ್. ಡಿಕೆಶಿ ಏನಾದರೂ ಒಳಗೊಳಗೆ ಬಿಜೆಪಿ ಹೈಕಮಾಂಡ್ ಜೊತೆ ಟಚ್ನಲ್ಲಿದ್ದಾರಾ? ಸೀಕ್ರೆಟ್ ಆಗಿ ಗಣನೀಯ ಪ್ರಮಾಣದ ಕೈ ಶಾಸಕರನ್ನ ಬಿಜೆಪಿ ತೆಕ್ಕೆಗೆ ಕರೆದುಕೊಂಡು ಹೋಗಿ ಅಲ್ಲಿ ತಮ್ಮ ಕನಸಿನ ಸಿಎಂ ಪಟ್ಟಕ್ಕೇರೋ ಹಪಾಹಪಿಯಲ್ಲಿದ್ದಾರಾ ಡಿಕೆ? ಈಗಿನ ಡಿಕೆ ವರ್ಷಗಳನ್ನ ನೋಡಿದ್ರೆ ಇದನ್ನ ಇಂಪಾಸಿಬಲ್ ಅನ್ನೋ ಹಾಗಂತೂ ಇಲ್ಲವೇ ಇಲ್ಲ. ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗಬಹುದಲ್ವಾ? ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಏಕನಾಥ್ ಶಿಂಧೆ ಅವರು, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ರು ಇರ್ಬೋದು. ಅವ್ರು ಹೇಳಿದಾರಲ್ಲ, ನನ್ನ ಉಪಯೋಗ ಮಾಡಗಳಿ ಅಂತ ಇವತ್ತು ಸಲಹೆ ಕೊಟ್ಟಿದ್ದಾರೆ ಎಲ್ಲರಿಗೂ, ಇಡೀ ಕರ್ನಾಟಕ ಜನತೆಗೆ ನನ್ನಿರೋ ಟ್ಯಾಲೆಂಟ್ ಅನ್ನ ಉಪಯೋಗ ಮಾಡಗಳಿ ಅಂತ ಹೇಳಿದ್ದಾರೆ ಅಲ್ವಾ ನಾರಾಯಣ ಸ್ವಾಮಿ? ಒಮ್ಮೊಮ್ಮೆ ಡಿಕೆ ತೋರೋ ಅಖಂಡ ಪಕ್ಷ ನಿಷ್ಠೆ ಎಲ್ಲೋ ಪಕ್ಷಾಂತರ ಬಗ್ಗೆ ಸಣ್ಣ ಡೌಟ್ ನಂತೂ ಮೂಡಿಸೋದು ನಿಜ. ಆದ್ರೂ ಅಧಿಕಾರವೇ ಮಾಯೆ. ಮಾಯಾಮೃಗದ ಬೆನ್ನಟ್ಟಿ ಹೋಗೋ ಧಾವಂತ ಡಿಕೆಗಿದ್ಯಾ ಅನ್ನೋದೇ ಈಗಿನ ಪ್ರಶ್ನೆ. ಇನ್ನೊಂದೆಡೆ ಡಿಕೆ ನಡೆನುಡಿಗಳು ಅಮಿತ್ ಶಾ ಜೊತೆ ಜಗ್ಗಿ ವಾಸುದೇವ್ ಕಾರ್ಯಕ್ರಮ ಬಳಿಕ ನಡೆದಿದೆ ಎನ್ನಲಾಗ್ತಿರುವ ರಹಸ್ಯ ಸಭೆ. ಎಲ್ಲವನ್ನ ಗಮನಿಸಿದ್ರೆ ಒಂದು ಅಂಶವಂತೂ ಅಲ್ಲಗೆಳೆಯೋಕಾಗಲ್ಲ, ಬೆಂಕಿ ಇಲ್ಲದೆ ಹೊಗೆ ಬರೋದಿಲ್ಲ. ಡಿಕೆ ಕರ್ನಾಟಕದಲ್ಲಿನ ಸಿದ್ದರಾಮಯ್ಯ ಸರ್ಕಾರ 138 ಸದಸ್ಯ ಬಲದೊಂದಿಗೆ
ಸದ್ಯಕ್ಕೆ ಬಂಡೆಯಂತೆ ಸೇಫ್ ಆಗಿದೆ. ಬಂಡೆ ಅನ್ನೋ ಪದ ಬಳಕೆ ಮಾಡ್ತಿರೋದಕ್ಕೂ ಕೂಡ ಅದರದ್ದೇ ಆದ ಅರ್ಥ ಇದೆ. ಈ 138 ಶಾಸಕರ ಬಲ ಇದ್ರೂ ಕೂಡ ಆ ಬಂಡೆಯಂತಹ ಬಲವನ್ನ ಒಡೆಯೋದಕ್ಕೆ ಇದೀಗ ಡೈನಮೈಟ್ ಅನ್ನ ಕೈಯಲ್ಲಿ ಹಿಡಿದಂತೆ ಕಾಣ್ತಾ ಇದೆ ಖುದ್ದು ಕನಕಪುರದ ಬಂಡೆ, ಅರ್ಥಾತ್ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಡಿಕೆ ಶಿವಕುಮಾರ್. ಆದ್ರೆ ಅವರ ಲೇಟೆಸ್ಟ್ ಅವತಾರವನ್ನ ಕಂಡ್ರೆ ಬಹಳಷ್ಟು ಜನರಿಗೆ ಕಾಡ್ತಾ ಇರೋ ಪ್ರಶ್ನೆ, ಡಿಕೆ ಶಿವಕುಮಾರ್ ಕರ್ನಾಟಕದ ಪಾಲಿನ ಶಿಂಧೆ ಆಗ್ತಿದ್ದಾರಾ ಅನ್ನೋ ಅನುಮಾನ. ಅಂದ್ರೆ ಕಾಂಗ್ರೆಸ್ನ ಸದ್ಯಕ್ಕೆ ಅಸ್ತಿತ್ವದಲ್ಲಿರುವ ಸರ್ಕಾರವನ್ನ ಕೆಡವಿ ಬಿಜೆಪಿ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗೋ ಕನಸನ್ನ ನನಸು ಮಾಡಿಕೊಳ್ಳುವ ಅಜೆಂಡಾವನ್ನ ಮುನ್ನೆಲೆಗೆ ತರ್ತಿದ್ದಾರಾ ಡಿಕೆ ಶಿವಕುಮಾರ್. ಮಹಾರಾಷ್ಟ್ರದಲ್ಲಿ ಆಗಿದ್ದು ಹೀಗೇನೆ. ಆದ್ರೆ ಮಹಾರಾಷ್ಟ್ರದಲ್ಲಿ ಆದ ರಾಜಕೀಯ ಪಲ್ಲಟ ನಮ್ಮ ರಾಜ್ಯದಲ್ಲಾಗ್ಲಿಕ್ಕೆ ಸಾಧ್ಯನಾ? ಅಂದುಕೊಂಡಷ್ಟು ಈಸಿ ಟಾಸ್ಕ್ ಇದು ಅನ್ನೋ ಪ್ರಶ್ನೆಗೆ ಅಷ್ಟೇ ಸ್ಪಷ್ಟವಾದ ಉತ್ತರ ಖಡಾಖಂಡಿತವಾಗಿಯೂ ಈಸಿ ಇಲ್ಲ ಅನ್ನೋದು. ಒಟ್ಟಾರೆಯಾಗಿ ಡಿಕೆ ಶಿವಕುಮಾರ್ ಅವರ ಈ ಬದಲಾದ ವರ್ಚಸ್ಸು, ಆ ವರ್ಚಸ್ಸಿನ ಹಿಂದೆ ಇರುವ ಲೆಕ್ಕಾಚಾರಗಳು, ಶಿಂಧೆ ಆಗ್ಲಿಕ್ಕೆ ಅವಕಾಶಗಳು ಇದೆಯಾ, ಎಲ್ಲದರ ಒಂದು ವರದಿ ನಿಮ್ಮ ಮುಂದೆ. ಡಿಕೆನೇ ಕರ್ನಾಟಕದ ಏಕನಾಥ್ ಶಿಂಧೆ. ಏಕನಾಥ್ ಶಿಂದೆ ಅವರದ್ದು ಯಾವ ರೀತಿಯಲ್ಲಿ ಒಂದು ಕ್ಷಿಪಣಿಯಾದಂತಹ ಬದಲಾವಣೆಗಳಾಯ್ತು, ಆ ರೀತಿಯನ್ನ ಡೆವಲಪ್ಮೆಂಟ್ ಆಗ್ಬೋದು ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ಒಂದು ರೀತಿ ಏನೋ ಒಂದ್ ಕಡೆ ನಮಗೆ ಕಾಣ್ತಾ ಇದೆ. ಕೈ ಕ್ಷಿಪ್ರ ಕ್ರಾಂತಿಗೆ ರೆಡಿಯಾಗಿದ್ಯಾ ಸ್ಕೆಚ್? ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಏಕನಾಥ್ ಶಿಂದೆ ಅವರು, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ರು ಇರ್ಬೋದು. ಇಲ್ಲಿ ಖುದ್ದು ಬಿಜೆಪಿ ಪ್ರಮುಖರೇ ಹೀಗೆ ಏಕನಾಥ್ ಶಿಂದೆ ಸಿಕ್ಕಿಬಿಟ್ಟಿದ್ದಾರೆ ಅಂತ ಸಂಭ್ರಮಿಸ್ತಾ ಇರೋದನ್ನ ನೋಡಿದ್ರೆ ಫಿಕ್ಸ್ ಮಹಾರಾಷ್ಟ್ರ ಎಪಿಸೋಡ್. ಅಲ್ಲಿ ಶಿವಸೇನೆಗೆ ಕೈಕೊಟ್ಟು ಬಿಜೆಪಿ ಮಡಿಲು ಸೇರಿದ ಏಕನಾಥ್ ಶಿಂದೆಯೇ ಈಗ ಇಂತಹ ಆಟಗಳಿಗೊಂಥರ ರೋಲ್ ಮಾಡೆಲ್. ಹಾಗೆ ಕರ್ನಾಟಕದ ಮಟ್ಟಿಗೆ ಶಿಂದೆ ರೋಲ್ ನಿರ್ವಹಿಸೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ರೆಡಿ ಆಗಿರುವ ಬಗ್ಗೆ ಸ್ವತಃ ಕಮಲ ನೇತಾರರೇ ಕೊಟ್ಟಿದ್ದಾರೆ ಕ್ಲೂ. ಬಹುಶಃ ಕರ್ನಾಟಕದಲ್ಲಿ ಕೂಡ ಯಾವ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವರದ್ದು ಯಾವ ರೀತಿಯಲ್ಲಿ ಒಂದು ಕ್ಷಿಪಣಿಯಾದಂತಹ ಬದಲಾವಣೆಗಳಾಯ್ತು, ಆ ರೀತಿಯನ್ನ ಡೆವಲಪ್ಮೆಂಟ್ ಆಗ್ಬೋದು ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ಒಂದು ರೀತಿ ಎಲ್ಲೋ ಒಂದ್ ಕಡೆ ನಮಗೆ ಕಾಣ್ತಾ ಇದೆ. ಒಂದ್ ಕಡೆ ಎಐಸಿಸಿ ಪ್ರಮುಖ ಅಭಿಪ್ರಾಯಕ್ಕೂ ಕ್ಯಾರಿ ಎನ್ನದೆ ಕುಂಭಮೇಳದಲ್ಲಿ ಕುಟುಂಬ ಸಮೇತ ಮಿಂದೆಂದ ಡಿಕೆ. ಅದಾದ ಮೇಲೆ ಬಿಜೆಪಿಯವರೇ ನಾಚುವಂತೆ ಮೆರೆತಿರುವುದು ಪ್ರಖರ ಹಿಂದುತ್ವ. ಟಿ ನರಸೀಪುರ ಕುಂಭಮೇಳದಿಂದ ಹಿಡಿದು ಮೊನ್ನೆ ಕೊಯಮತ್ತೂರಿನಲ್ಲಿ ಜಗ್ಗಿ ವಾಸುದೇವ್ ಆಯೋಜಿಸಿದ ಶಿವರಾತ್ರಿ ಮಹೋತ್ಸವದಲ್ಲಿ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಳ್ಳುವ ಮಟ್ಟಕ್ಕೆ ಡಿಕೆಶಿ ಕೈಗೆ ಮೆತ್ತಿಕೊಂಡಿದ್ದು ಕೇಸರಿ ಬಣ್ಣ. ಮೊದಲೇ ಆರ್ಎಸ್ಎಸ್ ಸಿಂಪಥೈಸರ್ ಜಗ್ಗಿ ವಾಸುದೇವ್ ಕಾರ್ಯಕ್ರಮಕ್ಕೆ ಡಿಕೆ ಹೋದಾಗಲೇ ಅವರ ಮೇಲೆ ಪಾರ್ಟಿಯೊಳಗೆ ಫಿಟ್ ಆಗಿದ್ದು ಆಕ್ಷೇಪಗಳ ಎಫ್ಐಆರ್. ಆದ್ರೂ ಬಾಯ್ಬಿಟ್ಟು ಹೇಳಂಗಿಲ್ಲ, ಸುಮ್ಮನೆ ಇರಂಗೂ ಇಲ್ಲ. ಕೈನಲ್ಲಿ ಇಕ್ಕಟ್ಟಿನ ಸ್ಥಿತಿ. ಇಷ್ಟೆಲ್ಲ ಆದ್ಮೇಲೂ ಡಿಕೆಶಿ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದು ಸಹ ಅದೇ ಗತ್ತು ಗೈರತ್ತಿನ ಜೊತೆ. ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಡಿಕೆ ಮನಸ್ಥಿತಿ ಅಬ್ಸರ್ವ್ ಮಾಡಿದ್ರೆ ಕಂಡು ಬಂದಿದ್ದು ಡೋಂಟ್ ಕೇರ್ ನೇಚರ್. ಡಿಕೆಶಿ ಏನಾದರೂ ಒಳಗೊಳಗೆ ಬಿಜೆಪಿ ಹೈಕಮಾಂಡ್ ಜೊತೆ ಟಚ್ನಲ್ಲಿದ್ದಾರಾ? ಸೀಕ್ರೆಟ್ ಆಗಿ ಗಣನೀಯ ಪ್ರಮಾಣದ ಕೈ ಶಾಸಕರನ್ನ ಬಿಜೆಪಿ ತೆಕ್ಕಿಗೆ ಕರೆದುಕೊಂಡು ಹೋಗಿ ಅಲ್ಲಿ ತಮ್ಮ ಕನಸಿನ ಸಿಎಂ ಪಟ್ಟಕ್ಕೇರೋ ಹಪಾಹಪಿಯಲ್ಲಿದ್ದಾರಾ ಡಿಕೆ? ಈಗಿನ ಡಿಕೆ ವರಸೆಗಳನ್ನ ನೋಡಿದ್ರೆ ಇದನ್ನ ಇಂಪಾಸಿಬಲ್ ಅನ್ನೋ ಹಾಗಂತೂ ಇಲ್ವೇ ಇಲ್ಲ. ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗಬಹುದಲ್ವಾ? ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಏಕನಾಥ್ ಶಿಂದೆ ಅವರು, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ರು ಇರ್ಬೋದು. ಅವ್ರು ಹೇಳಿದಾರಲ್ಲ, ನನ್ನ ಉಪಯೋಗ ಮಾಡಗಳಿ ಅಂತ ಇವತ್ತು ಸಲಹೆ ಕೊಟ್ಟಿದ್ದಾರೆ ಎಲ್ಲರಿಗೂ, ಇಡೀ ಕರ್ನಾಟಕದ ಜನತೆಗೆ ನನ್ನಿರೋ ಟ್ಯಾಲೆಂಟ್ ಅನ್ನ ಉಪಯೋಗ ಮಾಡಗಳಿ ಅಂತ ಹೇಳಿದ್ದಾರೆ ಅಲ್ವಾ ನಾರಾಯಣಸ್ವಾಮಿ? ಒಮ್ಮೊಮ್ಮೆ ಡಿಕೆ ತೋರೋ ಅಖಂಡ ಪಕ್ಷ ನಿಷ್ಠೆ ಎಲ್ಲೋ ಪಕ್ಷಾಂತರ ಬಗ್ಗೆ ಸಣ್ಣ ಡೌಟ್ ಅಂತೂ ಮೂಡಿಸೋದು ನಿಜ. ಆದ್ರೂ ಅಧಿಕಾರವೇ ಮಾಯೆ. ಮಾಯಾಮೃಗದ ಬೆನ್ನಟ್ಟಿ ಹೋಗೋ ಧಾವಂತ ಡಿಕೆಗಿದ್ಯಾ ಅನ್ನೋದೇ ಈಗಿನ ಪ್ರಶ್ನೆ. ಇನ್ನೊಂದೆಡೆ ಡಿಕೆ ನಡೆನುಡಿಗಳು ಅಮಿತ್ ಶಾ ಜೊತೆ ಜಗ್ಗಿ ವಾಸುದೇವ್ ಕಾರ್ಯಕ್ರಮ ಬಳಿಕ ನಡೆದಿದೆ ಎನ್ನಲಾಗ್ತಿರುವ ರಹಸ್ಯ ಸಭೆ. ಎಲ್ಲವನ್ನ ಗಮನಿಸಿದ್ರೆ ಒಂದು ಅಂಶವಂತೂ ಅಲ್ಲಗೆಳೆಯೋಕಾಗಲ್ಲ, ಬೆಂಕಿ ಇಲ್ಲದೆ ಹೊಗೆ ಬರೋದಿಲ್ಲ. ಡಿಕೆ